ಅತ್ತೆ, ಸಾಯಂಕಾಲ ಕವಿತಾ ಬಂದಮೇಲೆ ಸಿಟಿಗೆ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಥಿಂಗ್ಸ್ ಬೇಕು ಮನೆಗೆ, ಎಲ್ಲ ಲೀಸ್ಟ್ ಮಾಡಿ ಇಟ್ಟಿದ್ದೀನಿ. ಅದನ್ನೆಲ್ಲ ಹೋಗಿ ತಗೊಂಡು ಬಂದ್ಬಿಡ್ತೀನಿ ಅತ್ತೆ. ಹೋಗ್ಬಿಟ್ಟು ಬೋವ, ಕವಿತಾ ಬಂದಮೇಲೆ ಹೋಗ್ಬಿಟ್ಟು ಬನ್ನಿ. ನಿಮ್ಮದು ಕಾರದಲ್ಲ, ಅದರಲ್ಲಿ ಹೋಗ್ಬಿಟ್ಟು ಬನ್ನಿ. ಬೇಡವೆ ಏನೇನು ಬೇಕು ಎಲ್ಲನೂ ತಗೊಂಡು ಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಇನ್ನೊಂದ್ಸತಿ ನೋಡ್ಕೊ. ಏನೇನು ಬೇಕು ಎಲ್ಲನೂ ಬರ್ಕೊಂಡು ನೀಟಾಗಿ ತಗೊಬನ್ನಿ. ಇಬ್ಬರು ಹೋಗ್ಬಿಟ್ಟು ಅವಳು ಬಂದಟ್ಕೆ ಬಂದಳು ಏನೋ. ಬರ್ತಾಳೆ ಬಿಡತ್ತೆ, ಬರ್ತಾಳೆ. ಏನೋ ಏನೋ ಅನ್ನಲ್ಲ, ಟಯರ್ಡ್ ಆಗಿರುತ್ತೆ ಅವಳಿಗೆ. ಆದರೂ ನಾನು ಕರೆದ್ರೆ ಬರ್ತಾಳೆ, ಏನು ತೊಂದರೆ ಇಲ್ಲ ಬಿಡಿ. ಕಾವೇರಿ ಕಾವೇರಿ, ಓ ಮೀನಾಕ್ಷಕ್ಕ, ಪಕ್ಕ ಬಾ. ಏನಕ್ಕ ಇಲ್ಲಿ ಗಂಟೆ ಬಂದ್ಬಿಟ್ಟಿದೆ? ಅಯ್ಯೋ ಏನೂ ಇಲ್ಲ ಕಣವ, ನಿನ್ನ ಜೊತೆ ಬಸಿ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಹೌದಾ, ಬಕ್ಕ ಬಾ, ಕೂತ್ಕಕ್ಕ. ಹೋಗು, ಆಂಟಿಗೆ ಜ್ಯೂಸ್ ಗೀಸ್ ಏನಾದ್ರು ತಗೊಬಂದು ಕೊಡೋಕವ. ಫ್ರಿಜ್ಜಲ್ಲಿ ಅದನ್ನ ನೋಡು. ಹಾಂ ಅತ್ತೆ, ತಂದು ಕೊಡ್ತೀನಿ. ಫ್ರಿಜ್ ಎಲ್ಲ ಯಾವಾಗ ತಗೊಂಡ್ರಿ? ಯಾರೇ ಸುಮಾರು ದಿನ ಆಯ್ತು ಕನಕ. ಫ್ರಿಜ್ಜು ವಾಷಿಂಗ್ ಮಿಷಿನ್ ಎಲ್ಲ ತಗೊಬಂದೀವಿ. ಮನೆ ಕಟ್ತೀವಲ್ಲ, ಅಲ್ಲಿ ಮನೆ ಕಟ್ತಾ ಇದ್ದೀವಿ. ಅದು ಕಟ್ಟಗಂಟ ಒಂಚೂರು ಆಮೇಲೆ ಶಿಫ್ಟ್ ಟೈಮ್ ಮಾಡ್ಕೊತೀವಿ ಅಲ್ಲಿಗೆ ಎಲ್ಲನೂ. ಗೊತ್ತಾಯ್ತು. ಏನು ಭಾರಿ ದೊಡ್ಡ ಮನೆ ಕಟ್ತಾ ಇದ್ದೀರಂತಲ್ಲ, ಸಿಕ್ಕಾಪಟ್ಟೆ ದೊಡ್ಡದಂತಲ್ಲ ಹೇಳ್ತಾ ಇದ್ರು ಎಲ್ಲವಾ? ಕನಕ ಸುಮಾರು ಕಟ್ತೇವಿ, 1.5 ಕೋಟಿ ಮನೆ. ಓಹ್ 1.5 ಕೋಟಿ ಸುಮಾರಾಗ ನಿನಗೆ? ನೋಡಿ ಎಲ್ಲಿಗೆ ಬಂದೆ ಅಂತ. ಅಯ್ಯೋ ಬಕ್ಕದೆಲ್ಲ ಏನು, ಕುತ್ಕೋ. ಏನಕ್ಕ ಯಾವಾಗಲೂ ಈ ಕಡೆಗೆ ಬಂದಿದ್ದಿಲ್ಲ ನೀನು. ನಮ್ಮ ಮನೆಗಂತೂ ಬಂದು ಕುಂತಿರೋದೇ ನೋಡಿಲ್ಲ ನಾನು ಯಾವ ಕಾಲದಲ್ಲೂ. ಬಂದಿದ್ದೀಯಲ್ಲ ಇವತ್ತು, ನೋಡು ಖುಷಿ ಆಯ್ತೈತೆ ಕನಕ ನನಗೆ. ಅಯ್ಯೋ ಭಾರತ್ನ ಎಲ್ಲ ಒಂದೇ ಥರ ಇರ್ತದ. ನಮ್ಮ ಲೆವೆಲ್ವರೆಗೆ ನಾವು ನೋಡಬೇಕು, ಮಾತಾಡಬೇಕು, ಹಂಗೆ ಇರೋಕ್ಕದ. ಮೊದಲೇನೋ ಹಂಗೆ ಇತ್ತಿಲ್ಲಪ್ಪ, ಈಗಲೂ ಹಂಗೆ ಮಾಡೋಕ್ಕದ. ನಾನು ತಗೊಳ್ಳಿ ಆಂಟಿ, ಕೊಡವ. ಅತ್ತೆ ಇವ್ರು ಯಾಕೆ ನಮ್ಮನೆ ಬಂದಿದ್ದಾರೆ? ಅಯ್ಯೋ ನನಗೂ ಗೊತ್ತಿಲ್ಲ, ಕೇಳಂಗೆ ಸುಮ್ಮನಿರು. ಆದ್ರೂ ಅದಕ್ಕ ಸುಮ್ಮನೆ ಹೇಳೋದಲ್ಲ, ಅದೃಷ್ಟ ನಿನ್ನ ಮನೆ ಬಾಗಿಲಿಗೆ ಬಂದು ಬೀಳ್ತಾರೆ ಕಂದ್ಬಿಡು. ಯಾಕಕ್ಕ, ಯಾಕೆ ಹಂಗೆ ಹೇಳ್ತೀರಿ? ಏನೂ ಇಲ್ಲ, ಏನೋ ಮಾತಾಡೋಣ ಅಂತ ಬಂದೆ. ಅಮ್ಮ ಏನು ಮಾತಾಡ್ತಾಳೆ ಏನೋ. ನಾನು ಹೋಗಿ ರೂಮಲ್ಲಿ ಮಲ್ಕೊಳ್ಳೋಣ, ಇವ್ರು ಮಾತು ಕಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅಲ್ಲ, ಎಂಗೇಜ್ಮೆಂಟ್ಗೆ ಗಂಟ ಬಂದು ನಿನ್ನ ಮಗಳ ಮದುವೆ ಕಿತ್ತೋಯ್ತಂತಲ್ಲ, ಯಾಕೆ? ಏನಾಗಿತ್ತು ನೋಡಿ ಮಾಡಿ ಮಾಡೋದಲ್ವಾ? ಅಯ್ಯೋ ಗೊತ್ತಾಗ್ಲಿಲ್ಲ ಕನಕ, ಗೊತ್ತಾಗ್ಲಿಲ್ಲ. ಸುಮ್ಮನಿರು. ಹೆಂಗೆ ಏನು ಅಂತ ಯೋಚನೆ ಮಾಡೋಕೆ ಟೈಮ್ ಸಿಗ್ಲಿಲ್ಲ ನಮಗೆ. ಫಾರಿನಲ್ಲಿರೋದು ಒಳ್ಳೆ ಹುಡುಗ ಅಂತ ಇವಳು ಹೇಳಿದ್ಲಾ ಪಿಂಕಿ. ನಾವೇ ಒಳ್ಳೆಯವನಲ್ವ ಅಂದ್ಬಿಟ್ಟು ನಾವು ನೋಡಿ ಮಾಡ್ಕೊಂಡು ಆತಕ್ಕೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ನಾನು ಅಂದ್ಕೊಂಡೆ. ಆಮೇಲೆ ಅವ್ನು ಫಾರಿನಲ್ಲಿರೋದಲ್ವ, ಅಲ್ಲೇ ಮದುವೆ ಆಗಿದ್ದಾನಂತೆ. ಅಲ್ಲೇ ಮದುವೆ ಆಗಿರೋದು ಅವ್ರ ಅಪ್ಪ ಹಿಂಗೆ ಮಾತ್ರ ಗೊತ್ತಿರೋದಂತೆ. ಆಗ ಅವರೇ ಕರೆದಿ ಇವಳನ್ನ ಹಿಂಗೆ ಹೇಳಿದ್ರಂತೆ, ಹಿಂಗೆ ಅಲ್ಲೊಂದು ಮದುವೆ ಆಗೋನೆ ಒಂದು ಮಗಾದೆ, ಈಗ ಇಲ್ಲೊಂದು ಮದುವೆ ಕೊಡಾಡ್ತವನೆ ಕಣಮ್ಮ, ಹೆಂಗಾರೆ ನಿಲ್ಲಿಸು ಅಂತ ಇವಳ ಹತ್ರನೇ ಹೇಳಿದ್ರಂತೆ. ಆಗ ಇವಳು ಗೊತ್ತಾಗಿರೋದು. ಆಮೇಲೆ ಓಡ್ ಬಂದು ಇವಳು ನಮಗೆಲ್ಲ ಹೇಳಿದ್ಲು, ಇನ್ನೇನು 2 ದಿನಕ್ಕೆ ಎಂಗೇಜ್ಮೆಂಟೇ ಇತ್ತು ಕನಕ, ಎಂಗೇಜ್ಮೆಂಟೇ ಆಗ್ಬಿಡೋದು ಅಷ್ಟು. 2 ದಿನ ಎಂಗೇಜ್ಮೆಂಟ್ ಅದ ನಮಗೆ ವಿಷಯ ಗೊತ್ತಾಗಿ ಆಮೇಲೆ ಎಂಗೇಜ್ಮೆಂಟ್ ನಿಲ್ಸಿತ್ತು ಕನಕ. ಹಂಗಾಯ್ತು. ಏನು ಮಾಡೋದು, ಯಾಕೆ ಈ ಕಾಲದಲ್ಲಿ ಯಾರು ಏನು ಅಂತ ನಂಬೋದಕ್ಕ? ಅಯ್ಯೋ ನೋಡಬೇಕು ಅವನೇ ಹೆಂಗೆ, ಅವನು ಗೊತ್ತಕ್ಕ, ಮಳ್ಳಂಗೆ ಅವನೇ. ಈ ಹುಡುಗ ಇಂಥ ಕೆಲಸ ಮಾಡೋದ ಅಂತ ಅನ್ಬೇಕು, ಹಂಗೆ ಅವನು ಕನಕ. ಹಂಗೆ ಮಾಡ್ಬಿಟ್ಟ, ಯಾರನ್ನೂ ನಂಬೋಕ್ಕಾಗಿಲ್ಲ ಕನಕ ಈ ಕಾಲದಲ್ಲಿ, ಯಾರನ್ನೂ ನಂಬೋಕ್ಕಾಗಿಲ್ಲ. ನೀನು ಬುದ್ಧಿ ಇಲ್ಲಕ್ಕಂತ ಹಾಕು. ನೀನು ಸೊಸೆ ಹೇಳ್ಬಿಟ್ಲು ಅಂತ ನೀನು ವಿಚಾರಿಸ್ತಾನೆ ಮಾಡೋಕ್ಕದ? ಏನು ಆಕ್ಷಣ ಗೊತ್ತಿರಬೇಕು. ಅವ್ರನ್ನ ಇವ್ರನ್ನ ದೊಡ್ಡವ್ರನ್ನ ಕೇಳಿ ಮಾಡಬೇಕು. ನನಗೆ ಹಿಂಗೆ ಹೇಳಿದ್ರ ಅಯ್ಯೋ ಪಾಪ, ಈಗ ತಾನೇ ಎಲ್ಲವ ಚೆನ್ನಾಗವ್ರೆ, ಅಲ್ಲಿ ದೊಡ್ಡದಾಗ ಮನೆ ಕಟ್ತವ್ರೆ, ಬೇಕಾದಷ್ಟು ಆಸ್ತಿ ಅಂತಸ್ತೆಲ್ಲ ಕೊಟ್ಟವ್ರೆ ಗಂಡನ ಮನೇಲಿ. ಕಾವೇರಕ್ಕ ಚೆನ್ನಾಗವಳೆ ಅಂತ ಅನ್ಕೊಳ್ಳೋ ಹೊತ್ತಿನಲ್ಲಿ ಪಾಪ ಹಿಂಗೆ ಆಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಅಂದ್ಕೊಂಡು ಮಾತಾಡ್ಸ್ಕೊ ಹೋಗೋಣ ಅಂತ ಬಂದೆ ಕಣ್ ಕಾವೇರಿ. ಹೆಂಗೋ ಬಿಡಕ್ಕ, ಹೆಂಗೋ ಬಿಡು. ನೀನು ಪಾಪ ಯಾರ ಮನೆ ಬಾಗಿಲಿಗೂ ಹೋಗಿಲ್ಲ, ನಮ್ಮ ಮನೆಗೆ ಬಂದಿದ್ದಿಲ್ಲ, ಅದೇ ಸಂತೋಷ ಕನಕ. ನೋಡಿದವರು ಹೊಟ್ಟೆ ಉರ್ಕೋತಾರೆ. ಉರ್ಕೊಂಡು ಹಾಕು. ನಮ್ಮಂಥ ಹೈ ಲೆವೆಲ್ ಸಂಬಂಧನೇ ಮಾಡಬೇಕು. ಇನ್ನೇನು ಹಿಂಗೆ ಅವ್ರಿವ್ರ ಮನೆಗೆಲ್ಲ ಹೋಗದ್ದ? ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡೋಣ ಅಂತ ಬಂದೆ. ಈಗ ತಾನೇ ಹಿಂಗೆ ಆಗದೆ, ಏನು ಯೋಚನೆ ಮಾಡಿಯೋ ಏನೋ. ಏನಕ್ಕ, ಏನು ವಿಷಯ ಹೇಳಕ್ಕ? ಅಲ್ಲ ಕನಕವೇರಿ, ಈಗ ಎಂಗೇಜ್ಮೆಂಟ್ ತನಕ ಬಂದು ಹುಡುಗಿಗೆ ಹಿಂಗೆ ಕ್ಯಾನ್ಸಲ್ ಆಗದೆ ಅಂದರೆ ಹುಡುಗಂದು ಎಷ್ಟೇ ತಪ್ಪಿದ್ರು ಹುಡುಗಿದು ಏನಿರ್ಬೋದು, ಹುಡುಗಿ ಏನೋ ಪ್ರಾಬ್ಲಮ್ ಇರ್ಬೋದು, ಹುಡುಗಿದು ಏನೋ ಇದಿರ್ಬೋದು ಅಂತ ಯೋಚನೆ ಮಾಡ್ತಾರೆ ಜನ, ಗೊತ್ತಾ? ಒಂದೊಂದು ಹೆಜ್ಜೆ ಇಡೋನಾಗಲೂ ಹುಷಾರಾಗಿ ನೋಡಿ ಮಾಡಿ ಮಾಡಬೇಕು. ಜನಗಳು ಈಗ ಅರ್ಧಕ್ಕರ್ಧ ಜನ ಹಂಗೆ ಯೋಚನೆ ಮಾಡ್ತಿರೋದು, ಏನೋ ಆಗಿರ್ಬೋದು, ಏನೋ ಇರ್ಬೋದು ಅಂತ. ಈಗ ಇವ್ರವ್ರಿಗೆಲ್ಲ ಭಯ ಮುಚ್ಚಕ್ಕದ, ನಾವೇನೇ ಹೇಳಿದ್ರು ನಂಬರ್ 5 ಜನಗಳು. ಅದೇನೋ ನಿಜ ಕನಕ, ಅದೇನೋ ನಿಜ. ಅಯ್ಯೋ ಏನು ಮಾಡೋದು, ನನ್ನ ಹಣೆ ಬರನೇ ಸರಿ ಇಲ್ಲ ಹೋಗಕ್ಕ. ನನ್ನ ಮಗಳು ಚಿಂದಂಥ ಮಗಳಿಗೆ ಹೆಂಗೆ ಆಗೋಯ್ತಲ್ಲ ಕನಕ, ಹುಸಿ ಬೇಜಾರಾಕಿಲ್ಲ. ಏನು ಮಾಡೋದು ಕಾಣ ಕನಕ. ನಿನಗೆ ಗೊತ್ತಿರಂಗೆ ನನ್ನ ಮಗಳು ಒಂದು ಹೋದಳಲ್ಲ ಬಂದಳಲ್ಲ, ಒಂದು ಅಂಥ ಕೆಟ್ಟ ಬುದ್ಧಿನೂ ಕಲ್ತಿಲ್ಲ ಕನಕ. ಚಿಂದಂಥ ಮಗಳು. ಈಗ ಯಾವನ ಮಾಡಿದ ಕೆಲಸಕ್ಕೆ ನನ್ನ ಮಗಳದ್ದು ಅಂತಾರೆ ಅಂದರೆ ಎಷ್ಟು ಬೇಜಾರಾಯ್ತದಕ್ಕ. ಇದೇ ಆಯ್ತದೆ, ಆಗದೆ ಇರ್ತದ ಜನಗಳ ಮಾತುಗಳಿಗೆ ಬೇಜಾರು ಆಗದೆ ಇರ್ತದೆ ಹೇಳು. ಅದಕ್ಕೆ
ಇನ್ನೊಂದು ವಿಷಯ ಹೇಳ್ಬೇಕಿತ್ತು ನಿನ್ನ ಹತ್ರ. ಈಗೇನು ಮದುವೆ ಮಾಡಿರೋ ಬೇರೆ ಕಡೆ ನೋಡಿ ಏನು ಮಾಡಬೇಕು ಅಂದ್ಕೊಂಡಿದ್ದಿ? ಇನ್ನೇನು ಹಂಗೆ ಬಿಟ್ಬಿಡೋಕ್ಕಕ್ಕ, ಹಂಗೆ ಬಿಟ್ಬಿಡೋಕ್ಕದ? ಎಲ್ಲಾರೇ ಒಂದು ಒಳ್ಳೆ ಕಡೆ ನೋಡ್ಬಿಟ್ಟು ಮಾಡ್ಬಿಡ್ಬೇಕಣಕ್ಕ, ಆದಷ್ಟು ಬೇಗ ಮಾಡಿಬಿಡ್ಬೇಕು. ಅದಕ್ಕೆ ನಮಗೆ ಗೊತ್ತಿರೋರೊಬ್ಬರು ಹುಡುಗಿ ಹುಡುಕ್ತವ್ರೆ. ಅವರು ಓಸಿ ಶ್ರೀಮಂತರಲ್ಲ. ಅಯ್ಯೋ ಏನು ಬೇಕಾದಷ್ಟು ಆಸ್ತಿ ಕೊಟ್ಟು ಆದೇಶರು. ಒಬ್ಬನೇ ಮಗ, ಒಬ್ಬ ಮಗಳು ಮದುವೆ ಮಾಡೋರು ಚೆನ್ನಾಗಿ. ಅವರು ಏನು ಬೇಕಾದಂಗೆ ಅದೇ. ಅವರು ಬೇರೆ ಕಡೆ ಎಲ್ಲೋ ಇರೋದು ಬೆಂಗಳೂರಲ್ಲಿ. ಇವನು ಒಬ್ಬನೇ ಮಗ ಹುಡುಗಿ ಹುಡುಕ್ತವ್ರೆ. ಬೇಕಾದಂಗೆ ಆಸ್ತಿ ಅಂತಸ್ತೆಲ್ಲ ಅದೇ. ಅದಕ್ಕೆ ನಿಮ್ಗೆ ಗೊತ್ತಿರೋರು ಯಾರು ಇದ್ದರೆ ಹೇಳಿ ಅಂತ ನಮಗೂ ಹೇಳಿದರು. ನಮ್ಮ ಲೆವೆಲ್ಗೆ ಅವ್ರ ಲೆವೆಲ್ಗೆ ಯಾರಿದ್ದಾರೋ ಈ ಊರಲ್ಲಿ, ಅದಕ್ಕೆ ಈ ಊರಲ್ಲಿ ಅವ್ರ ಲೆವೆಲ್ಗೆ ನಮ್ಮ ಲೆವೆಲ್ಗೆ ಮ್ಯಾಚ್ ಆಗೋರು ಅಂದರೆ ನೀನೇ, ನಿಮ್ಮ ಮನೆಯನ್ನೇ ಅಂತ ನಾನು ಇಲ್ಲಿ ಕೇಳೋಣ ಅಂತ ಬಂದೆ. ಹೌದಕ್ಕ? ಹೌದಾ? ಒಬ್ಬನೇ ಮಗನಾ? ಕೋಟ್ಯಾಧೀಶ್ವರ ಹುಡುಗ ಏನು ಕೆಲಸ ಮಾಡೋದಕ್ಕ? ಸರಿ ಬಿಡು ಕಾವೇರಿ, ಅವರೇ ಬೇಕಾದಷ್ಟು ಆಸ್ತಿ ಅಂತಸ್ತಿದ್ದು ಅವ್ರು ಬೇರೆ ಕಡೆ ಕೆಲಸಕ್ಕೆ ಹೋದಾರ. ಅವ್ರದ್ದೇ ಏನೋ ಕಂಪ್ನಿ ಇದ್ದದಂತೆ ಬೆಂಗಳೂರಲ್ಲಿ, ದೊಡ್ಡ ಕಂಪ್ನಿ. ಅವರೇ 1000 ಜನಕ್ಕೆ ಕೆಲಸ ಕೊಟ್ಟಿದ್ದಾರಂತೆ. ಹೌದಾ? ಅವ್ರದ್ದು ದೊಡ್ಡ ಕಂಪ್ನಿ ಇದ್ದದಕ್ಕ ಬೆಂಗಳೂರಲ್ಲಿ. ಈಗ ನಮ್ಮ ಶ್ರೀಕಾಂತ್ ಹೋಯ್ತಾರಲ್ಲ ಅಂತಾಗ ದೊಡ್ಡ ಕಂಪ್ನಿ ಏನೋ. ಹ್ಞೂ ಯೋಚನೆ ಮಾಡು. ನಿಮ್ಮ ಶ್ರೀಕಾಂತಿಗೆ ಅದೆಷ್ಟೋ ಲಕ್ಷ ಗಂಟೆ ಸಂಬಳ ಕೊಟ್ಟಾರಂತೆ. ಕೆಲಸಗಾರದವ್ರಿಗೆ ಹಂಗೆ ಸಂಬಳ ಕೊಡ್ತಾರೆ ಅಂದರೆ ಇನ್ನು ಅವರು ಓನರು, ಆ ಆಫೀಸ್ ಓನರ್ ಅಂತ ಅವರು ಅಂತ ದೊಡ್ಡ ಕಂಪ್ನಿಲಿ ಇದು ಓನರ್ ಅವರು. ಅವರೆಷ್ಟು ಇದ್ದಿರ್ಬೇಕು ಯೋಚನೆ ಮಾಡುವಂತೆ. ಹಂಗಾರೆ ಸರಿ ಕಣಕ್ಕ, ಹಂಗಾರೆ ಸರಿ. ಬರ ಕೇಳಕ್ಕೆ ಹಂಗಾರೆ ಬರ ಕೇಳ. ನಾಳೆಗೆ ಭಾನುವಾರ ಆಗೈತೆ, ಬಂದು ನೋಡ್ಕೊಂಡು ಹೋಗ್ಲಿ ಮತ್ತೆ. ಆದರೆ ಒಂದೇ ಒಂದು ವಿಷಯ ಹೇಳ್ಬೇಕಂದ್ರತ್ನ. ಏನಕ್ಕ? ಏನು? ಹುಡುಗೇನೋ ಚೆನ್ನಾಗವನೇ. 2ನೇ ಸಂಬಂಧ. ಮೊದಲನೇ ಹುಡುಗಿ ಮೊದಲನೇ ಹೆಂಡತಿ ಮದುವೆ ಆಗಿ 1 ವರ್ಷ 2 ವರ್ಷನೂ ಇದ್ಲಂತೆ. ಅದೇನೋ ಕಾಯಿಲೆ ಇತ್ತಂತೆ. ಅದಕ್ಕೆ ಏನೋ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಟ್ಲಂತೆ. ಮಕ್ಕಳು ಏನೂ ಇಲ್ಲ. ಅದಕ್ಕೆ 2ನೇ ಸಂಬಂಧ. ಒಟ್ಟಿನಲ್ಲಿ ಏನೋ ಪಾಪ ಅವ್ರಿಗೇನು ಕಮ್ಮಿ ಇಲ್ಲ, ಯಾವುದ್ರಲ್ಲೇ ಹುಡುಗನೂ ಚೆನ್ನಾಗವನೇ. ಅವಳೇನೋ ಮಾಡ್ಕೊಂಡು ಸತ್ತೋದ್ರೆ ಆ ಹುಡುಗ ಏನು ಮಾಡೋದು ಪಾಪ, ಅಲ್ವಾ? ಏನಕ್ಕೆ ಹೇಳ್ತಿದ್ದಿ? ಅಲ್ಲ ಏನಾರ ಅಲ್ಲಿ 2ನೇ ಸಂಬಂಧನೇ ಅಲ್ವಾ? ಈಗಲೂ ಆ ಹುಡುಗ ಇನ್ನೊಂದು ಮದುವೆ ಆಗದೆ ಅಂತಲೇ ಅಲ್ವಾ ಮದುವೆ ಕ್ಯಾನ್ಸಲ್ ಮಾಡಿದ್ದು ನಾವು. ಅದು ಹೆಂಗೆ ಒಪ್ಕೊಳಕತ್ತದು? ಕವಿತೆ ತಾನೇ ಹೆಂಗೆ ಒಪ್ಕೊಂಡಳು? ಅಯ್ಯೋ ದಡ್ಡಿ ಹಂಗೆ ಆಡ್ಬೇಡ ನೀನು. ಅಲ್ಲ ಈ ಕಾಲದಲ್ಲಿ ಅಂಥ ಒಳ್ಳೆ ಸಂಬಂಧ ಎಲ್ಲಿ ಸಿಕ್ಕೋದು ಹೇಳು? ಅಂಥ ಒಳ್ಳೆ ಸಂಬಂಧ ಸಿಗೋಕ್ಕೆ ದುಃಖ ಪುಣ್ಯ ಮಾಡಿರಬೇಕು ಗೊತ್ತಾ? ಅವ್ರಿಗೇನು ಕೋಟ್ಯಾಧೀಶ್ವರರಿಗೆ ಬೇಕಾದಷ್ಟು ಹೆಣ್ಣು ಸಿಗ್ತವೆ, ಕ್ಯೂ ನಿಂತಿರ್ತಾರೆ ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ಗೊತ್ತಾ? ಈ ಕಾಲದಲ್ಲಿ ವಯಸ್ಸೇನೋ ಶ್ರೀಮಂತರದು ಹುಡುಗ ಬೇಡ, ಆ ಅಂಕಲ್ಲು ಮುದುಕರನ್ನೆಲ್ಲ ಮದುವೆ ಮಾಡ್ಕೋತಾರೆ ಹುಡುಗಿರು ಶ್ರೀಮಂತರು ಅಂತ. ಅಂಥದ್ರಲ್ಲಿ ಅಂಥ ಹುಡುಗ ಚೆನ್ನಾಗದೆ ಆ ಹುಡ್ಗನ ಮಾಡ್ಕೊಳಕ್ಕೇನು? ಏನು ಹೇಳು? ಈಗ ನೋಡು, ಈಗ ಇವಳಿಗೂ ಮದುವೆ ಗಂಟ ಎಂಗೇಜ್ಮೆಂಟ್ ಗಂಟ ಬಂದು ಕಿತ್ತೋಗದೆ ಅಂತಂದರೆ ಇವಳು ಮಾಡ್ಕೊಳ್ಳೋದು ಹಂಗೆ ಯೋಚನೆ ಮಾಡ್ತಾರೆ ಜನ. ಸುಮ್ಮನೆ ಅನ್ಕೊಬಿಟ್ಟಿದ್ಯಾ? ಏನೋ ಹೇಳೋದು ಹೇಳ್ತಾ ಇದ್ದೀನಿ, ಯೋಚನೆ ಮಾಡ್ಬಿಟ್ಟು ಹೇಳವ. ನಿನ್ನಿಷ್ಟ, ನಿನಗೆ ಬಿಟ್ಟಿದ್ದು ಹೇಳೋದೆಲ್ಲ ನೀನು ಹೇಳಿದ್ದೀನಿ. ಹುಡುಗ ಮಾತ್ರ ಚೆನ್ನಾಗಾನಾಗೈತೆ ಹುಡುಗ. ಒಬ್ಬನೇ ಮಗ, ಬೇಕಾದಷ್ಟು ಆಸ್ತಿ ಅಂತಸ್ತು, ದೊಡ್ಡ ಕಂಪ್ನಿ ಬೆಂಗಳೂರಲ್ಲಿ. ಹೇಳೋದು ಹೇಳಿನಿ, ನಿನಗೆ ಇಷ್ಟ ಆದರೆ ಮಾಡು, ಇಲ್ಲಾಂದರೆ ಎಲ್ಲಾರೇ ಮಾಡ್ಕೋತಾರೆ. ಅವ್ರಿಗೇನು ಹೆಣ್ಣಿಗೆ ಬರವಾ? ನಾನೇನೋ ನಮ್ಮ ಹುಡುಗಿ, ನಮ್ಮ ಕಡೆ ಒಂದು ಹುಡುಗಿ ಅದೇ ಚೆನ್ನಾಗಿರೋದು, ಅವ್ರಿಗೆ ನಮ್ಮ ಲೆವೆಲೇ ಅಂತ ನಾನು ನಿನ್ನ ತೋರಿಸ್ದೆ. ಇನ್ನು ಬೇರೆಯವ್ರನ್ನೆಲ್ಲ ತೋರ್ಸಕ್ಕೆ ಹೋದದಾ? ಸರಿ ಕನಕ, ಆಯಿತು. ಯಾವುದಕ್ಕೂ ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಕನಕ. ಸರಿ ಆಯಿತು, ಬರ್ತೀನಿ, ಫೋನ್ ಮಾಡು. ಏನು ಮಾಡೋದು? ಅಯ್ಯೋ ಕೂತಾಯ್ತಿಲ್ಲ ಕಣಪ್ಪ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಈ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.